ಬೆಂಗಳೂರಿನಲ್ಲಿ ಶವ ಸಂಸ್ಕಾರಕ್ಕೂ ಬಂತು ಹೊಸ ರೂಲ್ಸ್. ಮುಕ್ತಿ ಹೊಂದಿದವರ ಮುಕ್ತಿಗೂ ಬಂತು ಹೊಸ ನಿಯಮ. ಬೆಂಗಳೂರಿನಲ್ಲಿ ಶವ ಸಂಸ್ಕಾರಕ್ಕೂ ಇನ್ನು ಮುಂದೆ ಹೊಸ ರೂಲ್ಸ್ ಜಾರಿ. ಮುಕ್ತಿ ಹೊಂದಿದವರ ಮುಕ್ತಿಗೂ ಕೂಡ ಹೊಸ ನಿಯಮ. ಇನ್ನು ಮುಂದೆ ಬೆಂಗಳೂರಲ್ಲಿ ಶವ ಸಂಸ್ಕಾರಕ್ಕೆ ನೋಂದಣಿ ಕಡ್ಡಾಯವಾಗಿರುತ್ತೆ. ಅಂತ್ಯ ಸಂಸ್ಕಾರಕ್ಕೆ ಹೊಸ ನಿಯಮ ಜಾರಿಗೆ ತಂದ ಜಿಬಿಎ. ಅಂತ್ಯಕ್ರಿಯೆಗೆ ಪಶ್ಚಿಮ ಪಾಲಿಕೆಯಿಂದ ಮಾರ್ಗಸೂಚಿಯನ್ನ ಪ್ರಕಟ ಮಾಡಲಾಗಿದೆ. ನಗರದಲ್ಲಿ ಶವ ಸಂಸ್ಕಾರಕ್ಕೆ ನೋಂದಣಿ ₹250 ಕಡ್ಡಾಯ. ಶವ ಸಂಸ್ಕಾರಕ್ಕೆ ಜಿಬಿಎ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಸಬೇಕು. ₹250 ಶುಲ್ಕ ಪಾವತಿಸಿ ರಶೀದಿಯನ್ನ ಪಡೆಯಬೇಕು. ಚಟ್ಟ, ಮಡಿಕೆ, ಪೂಜಾ ಸಾಮಗ್ರಿ ಮೃತ ಕುಟುಂಬಸ್ಥರೇ ತರಬೇಕಾಗುತ್ತೆ. ಶವ ಸಂಸ್ಕಾರಕ್ಕೆ ಮೃತರ ಗುರುತಿನ ಚೀಟಿ ತರೋದು ಕಡ್ಡಾಯವಾಗಿರುತ್ತೆ. ಗುರುತಿನ ಚೀಟಿ ಇಲ್ಲದಿದ್ರೆ ನೋಟರಿ ಪ್ರಮಾಣ ಪತ್ರ ಕಡ್ಡಾಯ. ಉತ್ತರ ಮತ್ತು ಪಶ್ಚಿಮ ಪಾಲಿಕೆ ವಿದ್ಯುತ್ ಚಿತಾಗಾರಗಳಿಗೆ ಅನ್ವಯ ಆಗುತ್ತೆ. ಇದು ಖಾಸಗಿ ವ್ಯಕ್ತಿಗಳ ಹಾವಳಿ ತಪ್ಪಿಸಲು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಈ ಹಿಂದೆ ಹೆಚ್ಚಿನ ಮೊತ್ತ ಸುಲಿಯುತ್ತಿದ್ದಂತ ಮಧ್ಯವರ್ತಿಗಳು ಬೆಂಗಳೂರಿನಲ್ಲಿ ಶವ ಸಂಸ್ಕಾರಕ್ಕೂ ಕೂಡ ಹೊಸ ನಿಯಮ ಜಾರಿಯಾಗಿದೆ. ಇನ್ನು ಮುಂದೆ ಶವ ಸಂಸ್ಕಾರಕ್ಕೆ ಅಂತ ತೆಗೆದುಕೊಂಡು ಹೋಗ್ತೀರಾ ಅಂದರೆ ಮುಂಚೆನೆ ಅಂದರೆ ಡೆತ್ ಆಗಿರುತ್ತಲ್ವಾ, ಡೆತ್ ಆದಮೇಲೆ ಮುಂಚೆನೇ ವೆಬ್ಸೈಟ್ನಲ್ಲಿ ಒಂದು ರಿಜಿಸ್ಟರ್ ಮಾಡ್ಕೊಳ್ಬೇಕು. ₹250 ಹಾಕ್ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅದಕ್ಕೆ ಇನ್ನೇನೇನು ಸಾಮಗ್ರಿಗಳು ಬೇಕಾಗುತ್ತಲ್ಲ ಅದನ್ನು ಕುಟುಂಬಸ್ಥರೇ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈಗಾಗಲೇ ಜಿಬಿಎ ಮಾಡಿರುವಂಥ ಹೊಸ ರೂಲ್ಸ್ ಇದು. ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಇದು ಅನ್ವಯ ಆಗುತ್ತೆ. ಭಾಗದ ಇರುವಂಥ ಪ್ರದೇಶಗಳಲ್ಲಿ ಇದು ಅನ್ವಯ ಆಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ನೋಡಿ ಮಧ್ಯವರ್ತಿಗಳು ಇರ್ತಾರೆ. ಮಧ್ಯವರ್ತಿಗಳು ಶವ ಸಂಸ್ಕಾರ ಆಗಬೇಕು ಅಂತ ಅಂದಾಗ ಇಷ್ಟು ಹಣವನ್ನು ಕೊಡಿ, ಇಷ್ಟು ಈ ರೀತಿಯಾಗಿ ತೆಗೆದುಕೊಳ್ಳೋದಿರುತ್ತೆ. ಈಗ ವೆಬ್ಸೈಟಲ್ಲಿ ನೋಂದಣಿ ಮಾಡಿಕೊಂಡು ಅಲ್ಲಿ ಒಂದು ರೆಸಿಟಿಯನ್ನು ತೆಗೆದುಕೊಂಡು ಬಂದರೆ ಆ ರೆಸಿಟಿಯನ್ನು ತೋರಿಸಿ ಅಲ್ಲಿ ಶವವನ್ನು ಸಂಸ್ಕಾರ ಮಾಡ್ಬೋದು. ಆ ರೀತಿಯಾದಂಥ ನಿಯಮವನ್ನು ಜಾರಿಗೆ ತರಲಾಗಿದೆ. ಇನ್ನು ಪೂಜಾ ಸಾಮಗ್ರಿಗಳನ್ನು ಕೂಡ ಕುಟುಂಬಸ್ಥರೇ ತರಬೇಕು ಅನ್ನುವಂಥದ್ದು. ₹250 ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ, ಅಲ್ಲೇ ಕೊಡ್ತಾರೆ ಅಂತ ಈ ರೀತಿಯಾಗಿ ಹೋಗೋ ಹಂಗಿಲ್ಲ. ಸೊ ಈಗ ಪ್ರತಿಯೊಂದಿಗೂ ಕೂಡ ನಿಯಮ ಅನ್ನುವಂಥದ್ದು, ರೂಲ್ಸ್ ಅನ್ನುವಂಥದ್ದು ಇದ್ದೇ ಇದೆ. ಈಗ ಬೆಂಗಳೂರಂತಹ ದೊಡ್ಡ ಸಿಟಿಗಳು ಅಂತ ಅಂದಾಗ ಇಲ್ಲಿ ಶವ ಸಂಸ್ಕಾರ ಅಂತ ಅಂದಾಗ ಪ್ಲೇಸ್ ಕೂಡ ಈಗ ಅಲ್ಲಿ ಏನು ಚಿತಾಗಾರ ಮಾಡಬೇಕಾ ಅಥವಾ ಈಗ ಒಂದಿಷ್ಟು ನಿಯಮಗಳಿರುತ್ತೆ ಅಲ್ವಾ. ಸೊ ಅದರಲ್ಲೂ ಕೂಡ ಈಗಾಗಲೇ ಏನು ಆಲ್ಮೋಸ್ಟ್ ನಗರದಲ್ಲಿ ಈ ಒಂದು ಜಾಗದ ಕೊರತೆ ಇರುವಂಥ ಕಾರಣದಿಂದಾಗಿ ಸಾಕಷ್ಟು ಚಿತಾಗಾರ ಮಾಡುವಂಥದ್ದೇ ಹೆಚ್ಚು. ಸೊ ಇವೆಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಗಮನಿಸಿಕೊಂಡು ಜಿಬಿಎ ಒಂದು ಹೊಸ ನಿಯಮವನ್ನು ಜಾರಿಗೆಗೊಳಿಸಿದೆ. ಮಧ್ಯವರ್ತಿಗಳ ಹಾವಳಿ ತಡಿಬೇಕಾಗುತ್ತೆ. ಇನ್ನು ಶವ ಸಂಸ್ಕಾರಕ್ಕೆ ಅಂತ ಹೋದರು ಅಂತ ಅಂದಾಗ ಅಲ್ಲಿ ಆಗುವಂಥ ತೊಂದರೆಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಮುಂಚೆನೇ ಈ ರೀತಿಯಾಗಿ ರಸೀದಿಯನ್ನು ತೆಗೆದುಕೊಂಡು ಹೋಗ್ಬಿಟ್ರೆ ಯಾವುದೇ ರೀತಿಯಾಗಿ ಸಮಸ್ಯೆ ಇರೋದಿಲ್ಲ ಅಂತ. ಸತ್ತ ಮೇಲೆ ಆ ವ್ಯಕ್ತಿಗೂ ಕೂಡ ಒಂದು ನೋಂದಣಿ ಅನ್ನೋದಿರುತ್ತೆ ಅನ್ನೋದು ಈಗ ಬಂದಿರುವಂಥ ಹೊಸ ನಿಯಮ ನೋಡಿ. ಬೆಂಗಳೂರಿನಂಥ ದೊಡ್ಡ ದೊಡ್ಡ ನಗರಗಳಲ್ಲಿ, ಈಗ ಹಳ್ಳಿಗಳಲ್ಲಿ ಅಂತ ಅಂದಾಗ ಅಲ್ಲಿ ಸ್ಮಶಾನ ಯಾವ ರೀತಿಯಾಗಿರುತ್ತೆ, ಅಲ್ಲಿ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅದು ಚೇಂಜು. ಈ ಸಿಟಿ ಅಂತ ಬಂದಾಗ ದೊಡ್ಡ ದೊಡ್ಡ ನಗರಗಳಲ್ಲಿ ಜಾಗಕ್ಕೂ ಕೂಡ ಕೊರತೆ ಇರುತ್ತೆ. ಇನ್ನು ಅದ್ರ ಜೊತೆಗೆ ಮಧ್ಯವರ್ತಿಗಳ ಹಾವಳಿ ಆಗಿರುತ್ತೆ. ಇನ್ನು ಶವವನ್ನು ಯಾವುದೇ ಒಂದು ಶವ ತೆಗೆದುಕೊಂಡು ಬಿಡ್ತಾರೆ, ಅದನ್ನು ಚಿತಾಗಾರ ಮಾಡಿಬಿಡೋದು, ಅದನ್ನು ಶವ ಸಂಸ್ಕಾರ ಮಾಡಿಬಿಡೋದು ಅಂತ ಅಂದರೆ ಆಗೋದಿಲ್ಲ. ಯಾಕಂದರೆ ಕೆಲವೊಂದಿಷ್ಟು ನಡೀತಾ ಇರುವಂಥ ಕ್ರೈಮ್ಗಳಾಗಿರ್ಬೋದು ಅಥವಾ ಇನ್ನಿತರ ನಡೀತಾ ಇರುವಂಥ ಏನಾದರೂ ದುಷ್ಟಕರ ಘಟನೆಗಳಾಗಿರ್ಬೋದು. ಹೀಗಾಗಿ ಯಾವುದೋ ಒಂದು ಶವವನ್ನು ತೆಗೆದುಕೊಂಡು ಬಂದು ನಾನು ಇದೇ ರೀತಿಯಾಗಿ ಮಾಡಿಬಿಡ್ತೀನಿ ಅಥವಾ ಯಾವುದೋ ಒಂದು ಶವವನ್ನು ತೆಗೆದುಕೊಂಡು ಬಂದು ಅಲ್ಲಿದ್ದಂಥ ಮಧ್ಯವರ್ತಿಗಳ ಜೊತೆ ಏನೋ ಒಂದು ಮಾತನಾಡಿಕೊಂಡು ಅದನ್ನು ಸುಟ್ಟು ಬಿಡುವಂಥದ್ದು ಈ ರೀತಿಯಾಗಿಲ್ಲ ಆಗ್ತಾ ಇರುತ್ತೆ. ಇದು ಕ್ರೈಮನ್ನು ಕೂಡ ಒಂದು ರೀತಿಯಾಗಿ ಇಲ್ಲಿ ತಡೆಗಟ್ಬೋದು. ಕ್ರೈಮ್ ಆದಂಥ ಸಿಚುವೇಶನ್ಸಲ್ಲಿ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಆಗಿರುತ್ತಲ್ವಾ. ಈಗ ಯಾವುದೋ ಒಂದು ಶವವನ್ನು ತೆಗೆದುಕೊಂಡು ಬಂದು ಸುಟ್ಟು ಬಿಟ್ಟರೆ ಅದು ಯಾರಿಗೆ ಗೊತ್ತಾಗುತ್ತೆ? ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಅದಕ್ಕೆ ಒಂದು ರೆಸಿಟಿ ಅಂತ ಮಾಡಿದ್ರೆ ಆ ರೆಸಿಟಿಯನ್ನು ತೋರಿಸ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ನೆಕ್ಸ್ಟ್ ಈ ರೀತಿಯಾಗಿ ಪ್ರೊಸೆಸ್ಸನ್ನು ಮುಂದುವರಿಸ್ಬೋದು ಅನ್ನುವಂಥದ್ದು ಜಿಬಿಎಯ ಲೆಕ್ಕಾಚಾರ.